ಎಲ್ಲರಿಗೂ ಶ್ರೀಕೃಷ್ಣ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈಗ ನಮ್ಮ ಯಾದಗಿರಿ ನಗರದಲ್ಲಿ ಈ ದಹಿ ಹಂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾದಗಿರಿ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ 2 ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಹಿಂದೂ ಧರ್ಮದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತುಂಬ ಹಾರೈಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಗುರು ಹಿರಿಯರು ಮತ್ತು ಎಲ್ಲ ಸಮಾಜ, ಇಡೀ ಯಾದಗಿರಿ ನಗರದವ್ರ ಕಡೆಯಿಂದನೂ ಈಗ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದೆ. ಈಗ ಅದೇ ರೀತಿ ಈ ವರ್ಷ ಇನ್ನೂ ಹೆಚ್ಚಿನದಾಗಿ ಮಲ್ಲಕಂಬವನ್ನು ಸುಧಾ ಪ್ರದರ್ಶಿಸ್ತಾ ಇದ್ದೀವಿ. ಮತ್ತು ಸಾಯಂಕಾಲ 7 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಚಾಲು ಆಗುತ್ತದೆ. ಆ ಒಂದು ಪಂಪ ಕವಿ ಮಂಟಪದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮತ್ತು ಸಾಯಂಕಾಲ 7ವರೆಗೆ ಒಂದು ದಹಿ ಹಂಡಿ ಕಾರ್ಯಕ್ರಮ ಅಂದರೆ ಮೊಸರು ಗಡಿಗೆಯನ್ನು ಹೊಡಿತಕ್ಕಂಥ ಕಾರ್ಯಕ್ರಮ ಆಚರಿಸಲಾಗುತ್ತದೆ. ಈ ಒಂದು ಆಚರಿಸುವ ಕಾರಣ ಇಷ್ಟೇ, ಇದು ಸನಾತನ ಹಿಂದೂ ಧರ್ಮವನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಂತಾಗುತ್ತದೆ. ಇದು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದರು, ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದರು. ಅದೇ ಥರದಲ್ಲಿ ನಮ್ಮ ಯುವಕರು, ಯಾದಗಿರಿನ ಸಮಸ್ತ ಎಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಇನ್ನೂ ಹೆಚ್ಚಿನ ನಾವೆಲ್ಲರೂ ಸೇರಿ ಬಳಗಕ್ಕೆ ಗೆಳೆಯರ ಬಳಗದವರಿಗೆ, ಗಿರಿನಾಡ ಗೆಳೆಯರ ಬಳಗದವರಿಗೂ ನಾವೆಲ್ಲರೂ ಇನ್ನೂ ಹೆಚ್ಚು ನಾವು ಜನಸಂಖ್ಯೆ ಹೋಗಿ ಆ ಒಂದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿ ಕೊಡಬೇಕು ಅಂಥೇಳಿ ನಿಮ್ಮ ಎಲ್ಲರಿಗೂ ಮನವಿ ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಇದು ಚಾಲನೆ ಅಂತ ಎಲ್ಲ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ, ಗಿರಿನಾಡ ಗೆಳೆಯರ ಬಳಗದವ್ರ ಕಡೆಯಿಂದ ಅಂಥೇಳಿ. ಹಂಗೆ ಅಂದರೆ ಎಲ್ಲ ಸಾರ್ವಜನಿಕವಾಗಿ ಮಾಡ್ತಾಯಿದ್ದಾರೆ ಸರ್. ಇಲ್ಲಿ ಒಬ್ಬರೇ ಅಂತೇನಿಲ್ಲ. ಈ ವರ್ಷ ಕಾರ್ಯಕ್ರಮ ಗಾಂಧಿ ಚೌಕ್ನಾಗ ಮಾಡಬೇಕಂದ್ರೆ ಈ ಕಡೆ ಸ್ಟೇಷನ್ ಎಲ್ಲಾಗ ಶುಭಾಶಯ ಎಲ್ಲಿ ಮುಂದಿನ ಸರಿ ಮಾಡ್ತಕ್ಕಂಥ ಈ ಮುಂದಿನ ವರ್ಷ ನೋಡ್ಬೇಕು ಸರ್. ಈಗಂತೂ ಗಾಂಧಿ ಚೌಕಿನಲ್ಲಿ, ಯಾಕೆಂದರೆ ಯಾದಗಿರಿ ಹೃದಯ ಭಾಗ ಅಂತಂದರೆ ಗಾಂಧಿ ಚೌಕ ಸರ್ ನಮಗೆ. ಈಗ ಅಲ್ಲಿ ಮಾಡಿದರೆ ಇಡೀ ಯಾದಗಿರಿ ನಗರಕ್ಕೆ ಒಂದು ಶೋಭೆ ತರುತ್ತೆ ಅಂತ ಆ ಒಂದು ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಸರ್. ನಾನು ತಾಯಪ್ಪ ಯಾದವ್ ಅಂತೇಳಿ, ಯಾದವ್ ಸಮಾಜದ ಜಿಲ್ಲಾಧ್ಯಕ್ಷರು ಮತ್ತು ಗ್ರಾನೈಟ್ ಉದ್ಯಮಿದಾರರು, ಶ್ರೀ ಬಂದೇಶ್ವರ ಟೈಲ್ಸ್ ಆ್ಯಂಡ್ ಮಾರ್ಬಲ್ ಏಜೆನ್ಸಿ. ನಾವು ಗ್ರಾನೈಟ್ ಬಿಸ್ನೆಸ್ ಮಾಡ್ತೀವಿ ಸರ್.